ಹೌದು ಖರೆ. ಆದ್ರೆ ಈಗಾಗಲೇ ಹೇಳಿವಲ್ಲ ಎಲ್ಲ ಅಲ್ಲಿ ಬಂದಿದ್ರು. ಪಂಚಮಸಾಲಿ ನಾಯಕರಿಗೆ ಭೇಟಿ ಆಗ್ತಾ ಇದ್ದಾರೆ. ಹಾಂ ರೀ, ಪಂಚಮಸಾಲಿ ನಾಯಕರುಗಳಿಗೆ ಹಂಗೆ ನೋಡ್ರಿ, ಇಡೀ ಎಲ್ಲ ಹಿಂದೂ ಕಾರ್ಯಕರ್ತರು, ಶ್ರೀರಾಮ್ ಸೇನೆ, ಬಜರಂಗ ದಳ, ಹಿಂದೂ ಸಂಘಟನೆಗಳೇನದವಲ್ಲ, BJPಯಲ್ಲಿ ಇರೋರೇ 99% ಹಿಂದೂ ಕಾರ್ಯಕರ್ತರೇ. ಅವರೆಲ್ಲರೂ ಬರ್ತಾ ಇದ್ದಾರೆ, ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತೇನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗೆ ಹಾಕ್ಯಾರಲ್ಲ, ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದ ಅಲೆ ಎದ್ದಿದೆ. ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆಯ ರಾಜಕಾರಣಿ ಹೊರಗೆ ಹಾಕಿದ್ದಾರೆ. ನೀವು ಬೇರೆ ಪಕ್ಷ ಕಟ್ಟಬೇಕಂತ, ಹಿಂದೂ ಪಕ್ಷ ಕಟ್ಟಲಿ ಅಂತ ಹಿಂದೂ ಕಾರ್ಯಕರ್ತರು ಅವ್ರಿಗೆ ಬೇಡಿಕೆ ಮಾಡಿ. ಇಲ್ಲ, ಬೇಡಿಕೆ ಎಲ್ಲ ಕಡೆಯದ್ದು ಕಾರ್ಯಕರ್ತರ ಬೇಡಿಕೆ ಅದೇ ಇದೆ. ಯಾಕಂದರೆ BJP ಕರ್ನಾಟಕ ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ. ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ ಅದ. ಇವತ್ತು ನೀವು ಯಾರೇ ಚಾನಲ್ದವರು ಎಷ್ಟೇ ಅವ್ರನ್ನ ಹೊಗಳಿ ಒಂದೊಂದು ಇದನ್ನು ಮಾಡಿದ್ರು, ತಳಗೆ ನೀವು ಕಮೆಂಟ್ ನೋಡ್ರಿ, ನೀವು ಅಡ್ಜಸ್ಟ್ಮೆಂಟ್ ಗಿರೇಕಿದಿ, ನೀ ಮೊದಲು ಅಧ್ಯಕ್ಷ ತಾಂದಿನ ತೊಲವು, ನಿಮ್ಮ ಅಪ್ಪ ಲುಟಿಗೋರ, ನೀ ಮಹಾಭ್ರಷ್ಟ ಅಂತೇಳಿ ಹಿಂಗೆ ಕಮೆಂಟ್ ಮಾಡ್ತಾರೆ. ಅಂದ್ರೆ ಇಡೀ ಯಡಿಯೂರಪ್ಪ ಕುಟುಂಬದ ಮೇಲೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಲಿ, ಹಿಂದೂ ಸಂಘಟನೆಗಳಾಗಲಿ ಇವತ್ತು ಒಲವಿಲ್ಲ. ಹಿಂದೂ ಕಾರ್ಯಕರ್ತರ ಕೊಲೆ ಆದವು, ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡ್ರು, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆದವು. ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಕೊಲೆ ಆದರೆ ಯಡಿಯೂರಪ್ಪ ಕುಟುಂಬ ಏನೋ ಅವ್ರಿಗೆ ಸಹಾಯ ಮಾಡಲಿಲ್ಲ. ಯಾಕಂದ್ರೆ ಅವ್ನು ಭಾಳ ಅತಿ ಸಣ್ಣ ಸಮುದಾಯದ ಒಬ್ಬ ಕಾರ್ಯಕರ್ತ ಪಾಪ. ಅವನು ಹೀನಾಯವಾಗಿ ರಸ್ತೆಯಲ್ಲೇ ಕೊಚ್ಚಿ ಹಾಕಿದ್ರು. ಆದರೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲೇ ಇವರು ಹಿಂದೂಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ಕರ್ನಾಟಕದ ಹಿಂದೂಗಳು ಈ ಒಂದು ಕುಟುಂಬದ ತೆಳಗೆ ರಕ್ಷಣೆ ಇಲ್ಲ ಅನ್ನುವಂಥ ಭಾವನೆ ಇವತ್ತು ಕಾರ್ಯಕರ್ತರಲ್ಲಿ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲಿ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನು ಮಾಡಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡ್ತೀವಿ. ಪಕ್ಷ ತೀರ್ಮಾನಕ್ಕೆ ಯಾವ್ದಾದ್ರು ಒಂದು ಡೇಟ್ ಏನಾದರೂ ಫಿಕ್ಸ್ ಮಾಡಿದ್ರೆ ನಾವೇನು ಯಾರಿಗೂ ಗಾಡು ಕೊಡೋಕೆ ಹೋಗಲ್ಲ. ನಾವೇನು ಹೋಗ್ಬೇಕನ್ನೋಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾಯಿಲ್ಲ. ಈ ರೀತಿ ಕಾರ್ಯಕರ್ತರ ಭಾವನೆ ಏನಿದೆ ಇವತ್ತು ನೋಡ್ರಿ, ನಮ್ಮನ್ನು ಹೊರಗೆ ಹಾಕಿದ ಮೇಲೆ ಅಹೋರಾತ್ರಿ ಧರಣಿ ಮಾಡಿದ್ರೆ 2 ದಿವಸ ಎಷ್ಟು ಮಂದಿ ಇದ್ರು? 300 ಮಂದಿ. ಪೂರ್ಣ MLAಗಳು ಬಂದಿಲ್ಲ, MP ಗಳಂತೂ ಬಂದಿಲ್ಲ ಬಿಟ್ರೆ ಪಾಪ ಅವರಲ್ಲಿ ವಕಫದು ತಿದ್ದುಪಡಿ ಇತ್ತು, ಬಂದಿಲ್ಲ. MLAಗಳು ಮಾಜಿ MLAಗಳು ಕೂಡಿದ್ರೆ ಒಂದು 1000 ಮಂದಿ ಇರಬೇಕಾಗಿತ್ತಿಲ್ಲ. ಎಲ್ಲಿ ಅಹೋರಾತ್ರಿ ಒಳಗೆ ಸುಮ್ಮ ಹರಟಿ ಹೊಡೆದು ಜೋಕ್ ಮಾಡಿ ಬಂದರು ಅಷ್ಟೇ. 2 ದಿವಸ ಮುಗೀತು. ಈ ಪಾಪ 80 ವರ್ಷದ ವಯೋವೃದ್ಧ ತಂದೆನೂ ಹೊರಗೆ ತೊಗೊಂಡು ಬಂದಾರೆ. ಅದಕ್ಕಂದ್ರೆ ವಿಜಯೇಂದ್ರನ ಮುಖಕ್ಕೆ ಯಾರೂ ಬರಲಾಗ್ಯಾರ, ಜನ ಒಪ್ಪಲಾಗ್ಯಾರ. ಈಗ ಅಪ್ಪನ ಥ್ರೂ ಮತ್ತೆ ಹಿಂಗೆ 2 ಕೈ ಜೋಡಿಸ್ಕೊಂಡು ಹಿಂಗೆ ಅಡ್ಡಾಡಕತ್ತಾರೆ. ಅದೇನೂ ನಡೀದಿಲ್ಲ. ದೊಡ್ಡ ಮೋಸ ಇವತ್ತು ವೀರಶೈವ ಲಿಂಗಾಯತರಿಗೆ ಏನಾರು ಆಗಿದ್ರೆ ಯಡಿಯೂರಪ್ಪ ಕುಟುಂಬದಿಂದ. ಮೀಸಲಾತಿಯಲ್ಲಿ ಕೊಡಿಸಲಿಲ್ಲ, OBCಗೆ ರಿಕಮೆಂಡ್ ಮಾಡ್ತೀನಿ ಅದು ಮೋಸ ಮಾಡಿದ್ರು. ಹಿಂಗಾಗಿ ಲಿಂಗಾಯತರ ವಿಶ್ವಾಸ ಕಳ್ಕೊಂಡಾರ, ಹಿಂದೂಗಳ ವಿಶ್ವಾಸ ಕಳ್ಕೊಂಡಾರ. ಇವರು ನಾನು ಮುಸ್ಲಿಂ ವಿರೋಧಿ ಇಲ್ಲ ಅಂತ ಮನೆ ಕೊಟ್ಬಿಟ್ಟಾನೆ ಯಡಿಯೂರಪ್ಪ ಸ್ಟೇಟ್ಮೆಂಟ್. ಅಂದಮ್ಯಾಗ ಮತ್ತು ಮುಸ್ಲಿಂ ವಿರೋಧಿ ಇಲ್ಲ, ಆ ಕಡೆ ಹಿಂದೂ ಪ್ರೇಮಿನೂ ಇಲ್ಲ ಅಂದ್ರೆ ಅಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಸೆಂಟ್ರಲಲ್ಲಿ ಯತ್ನಾಳ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದೊಳಗೆ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಈ ರೀತಿಯಾಗಿ ಯತ್ನಾಳ್ ಅವ್ರನ್ನ ಹೊರಗೆ ಹಾಕೋದು 3ನೇ ಸರಿ. ಅದೇ ನಮ್ಮ ಜನಪ್ರಿಯತೆ ನೋಡಿರಿ, ನಮ್ಮ ಜನಪ್ರಿಯತೆ, ನಮ್ಮ ಪ್ರಾಮಾಣಿಕ ಹೋರಾಟ, ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಧ್ವನಿ ಎತ್ತಿದ್ದು, ಉತ್ತರ ಕರ್ನಾಟಕದ ಅನ್ಯಾಯ ಬಗ್ಗೆ ಮಾತಾಡಿದ್ದು, ಇದು ಜನರ ಮನಸ್ಸಿನಲ್ಲಿ ಇವತ್ತು ಹೋಗಿದೆ. ಮುಂದಿನ ಏನಾದರೂ ಇದ್ದರೆ ನಮ್ಮದು ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗೋದು. ಪೂರ್ಣ ಪ್ರಮಾಣದ ನೀರಾವರಿ ಯೋಜನೆ 17 ಲಕ್ಷ ಎಕರೆ ಆಗ್ತೈತೆ ರೀ. ಇವತ್ತು ಏನಾರೇ 1 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣಾದಾಗ ನಾವು ಡ್ಯಾಮಿಗೆ ಎತ್ತರ ಮಾಡಿ ನೀರು ಬಿಟ್ಟರೆ 17 ಲಕ್ಷ ಎಕರೆ ಅಂದರೆ ಎಷ್ಟು ರೈತರು ಉದ್ಧಾರ ಆಗ್ತಾರೆ? ಅದನ್ನು ಯಾವುದೂ ಮಾಡಲಿಲ್ಲ. ಯಡಿಯೂರಪ್ಪನೂ ಮಾಡಲಿಲ್ಲ, ಬೊಮ್ಮಾಯಿಯವರು ಮಾಡಲಿಲ್ಲ, ಇವತ್ತು ಸಿದ್ದರಾಮಯ್ಯನೂ ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಹೋರಾಟ ಈಗ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿನೇ ನಮ್ಮ ಮೇನ್ ಅಜೆಂಡಾ ಐತಿ. ಈ ಒಂದು ಹೋರಾಟದಲ್ಲಿ ಹಿಂದುತ್ವ ಉಳಿಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆ ಸಿಗಬೇಕು. ವಿಜಯನ್ ಕಾಶ್ಯಪ್ನವರು ಮುಂದಿನ ಸರಿ MLAನೂ ಕೂಡ ಹಂದಿಗಳಿಗೆ ಪತ್ರಿಕೆ ಇಲ್ಲ.